ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಜು ಎಡಿಟಿಂಗ್ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ನಾನು ಇನ್ಸ್ಟಾಗ್ರಾಮ್ ಏನು ಟ್ರೆಂಡಿಂಗ್ ಇದಿಲ್ಲ ಫ್ರೆಂಡ್ಸ್. ಅಂದರೆ ನಾನು ನಿನ್ನ ಕಂಡ ವೇಳೆಯತ್ತೇನು ಸಾಂಗ್ ಇದಿಲ್ಲ ಫ್ರೆಂಡ್ಸ್. ಆ ಒಂದು ಸಾಂಗ್ ತೊಗೊಂಡ್ಬಿಟ್ಟು ಅಂದ್ರೆ ಫಸ್ಟಿಗೆ ಒಂದಿಟ್ಟು ಪೇಂಜಟ್ ಆ್ಯಡ್ ಮಾಡಿ ಮುಂದೆ ಇಮೇಜಸ್ ಆ್ಯಡ್ ಮಾಡಿ ಒಂದು ಎರಡು ಎಫೆಕ್ಟ್ ಕೊಟ್ಟು ವಿಡಿಯೋನ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಅಂದರೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಈ ವಿಡಿಯೋ ಅಂತ. ಇವಾಗ ಫಸ್ಟಿಗೆ ವಿಡಿಯೋ ನೋಡ್ಕೊಂಬನ್ನಿ ಫ್ರೆಂಡ್ಸ್. ಈ ವಿಡಿಯೋಕ್ಕೆ ಬೇಕಾಗಿರೋ ಇಮೇಜಸ್ನೆಲ್ಲ ನಾನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಹೋಗಿ ಡೌನ್ಲೋಡ್ ಮಾಡ್ಕೊಂಡು 3 ಡಾಟ್ ಕ್ಲಿಕ್ ಮಾಡಿ ಸೇವ್ ಗ್ಯಾಲರಿ ಮಾಡ್ಕೊಳ್ಳಿ. ಜಸ್ಟ್ ಇವಾಗ ಫಸ್ಟಿಗೆ ವಿಡಿಯೋ ಅನ್ನೋದು ನೋಡ್ಕೊಂಬನ್ನಿ ಫ್ರೆಂಡ್ಸ್, ಹೇಗಾಗಿದೆ ಅನ್ನೋದು. ಓಕೆ ಫ್ರೆಂಡ್ಸ್, ಈ ರೀತಿ ಒಂದು ಲೈಟ್ ಮೋಷನ್ ಆ್ಯಪ್ ಓಪನ್ ಮಾಡಿದಾದ್ಮೇಲೆ ಇವಾಗ ನೆಕ್ಸ್ಟ್ ನಮ್ಮ ವೆಬ್ಸೈಟಿಗೆ ಹೋಗಿಬಿಟ್ಟು ಸೇಕ್ ಎಫೆಕ್ಟ್ ಬೈ ರಾಜು ಮತ್ತು ಬೀಟ್ ಮಾರ್ಕ್ ಬೈ ರಾಜು ಅಂತ ಈ ರೀತಿ 2 ಪ್ರಿಸೆಟ್ ಇರುತ್ತೆ. 2 ಪ್ರಿಸೆಟನ್ನು ಇಂಪೋರ್ಟ್ ಮಾಡ್ಕೊಂಬನ್ನಿ. ಅಂದರೆ ಇಂಪೋರ್ಟ್ ಮಾಡೋದು ನಿಮಗೆ ಗೊತ್ತಿಲ್ಲ ಅಂದ್ರೆ ನಾ ಕೆಳಗಡೆ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಐಡಿಯಾ ನೋಡ್ಕೊಂಡ್ಬಿಟ್ಟು ಪ್ರಿಸೆಟ್ನೆಲ್ಲ ಇಂಪೋರ್ಟ್ ಮಾಡ್ಕೊ ಫ್ರೆಂಡ್ಸ್. ನೆಕ್ಸ್ಟ್ ನೀವೇನು ಮಾಡ್ಕೋಬೇಕಂದ್ರೆ ನೋಡಿ 0 ಸೆಕೆಂಡ್ ಇರುತ್ತೆ. ಈ ರೀತಿ ನಾನು 3 ಸೆಕೆಂಡ್ ಇರ್ತಿ ಈ ರೀತಿ ಕ್ರಿಯೇಷನ್ ಲೋಗೋ ಸೆಟ್ ಮಾಡಿ ಕೊಟ್ಟಿರ್ತೀನಿ. ಈಗ ನಾನು ಕ್ರಿಯೇಷನ್ ಲೋಗೋ ಡಿಲೀಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಕ್ರಿಯೇಷನ್ ಲೋಗೋ ಸೆಟ್ ಮಾಡ್ಕೊಳ್ಳಿ. ಅದೇ ರೀತಿ ನೋಡಿ ಫ್ರೆಂಡ್ಸ್ 3 ಸೆಕೆಂಡ್ ಇರಿಂದ ಈ ರೀತಿ ಟೆಸ್ಟ್ ಬರೋದು. ಅದ್ರ ಮೇಲ್ಗಡೆ ಇಮೋಜಿ ಆ್ಯಡ್ ಮಾಡಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಅಂದ್ರೆ 5 ಟೆಸ್ಟ್ ಆ್ಯಡ್ ಮಾಡಿ, ಅಂದ್ರೆ 5 ಇಮೋಜಿ ಆ್ಯಡ್ ಮಾಡಿ ಕೊಟ್ಟಿದ್ದೀನಿ 5.24 ಸೆಕೆಂಡ್ವರೆಗೆ. ಅದೇ ರೀತಿ 5.24 ಸೆಕೆಂಡ್ ಇರಿಂದ ಈ ರೀತಿ ಬೀಟ್ ತಕ್ಕಂತೆ ಅಂದ್ರೆ ಸಾಂಗ್ ತಕ್ಕಂತೆ ಬೀಟ್ ಹಾಕಿ ಕೊಟ್ಟಿದ್ದೀನಿ 19.3 ಸೆಕೆಂಡ್ ವರ್ತಿ. ಇವಾಗ ನೀವೇನು ಮಾಡ್ಕೋಬೇಕಂದ್ರೆ ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ಅಂದ್ರೆ 3 ಸೆಕೆಂಡಿಗೆ ಬನ್ನಿ. 3 ಸೆಕೆಂಡಿಗೆ ಬಂದಾದ್ಮೇಲೆ ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿ ಮೀಡಿಯಾದಲ್ಲಿ ಹೋಗಿ ನೀವು ಯಾವ ಇಮೇಜ್ ಆ್ಯಡ್ ಮಾಡ್ಕೋಬೇಕಂತಾರಲ್ಲ ಫ್ರೆಂಡ್ಸ್, ಆ ಒಂದು ಫೋಲ್ಡ್ರನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಆ ಒಂದು ಫೋಲ್ಡ್ರನ್ನು ಓಪನ್ ಮಾಡಿದಾದ್ಮೇಲೆ ಇವಾಗ ಒಂದು ಇಮೇಜ್ ಆ್ಯಡ್ ಮಾಡ್ಕೊಳ್ಳಿ. 3 ಡಾಟ್ ಕ್ಲಿಕ್ ಮಾಡಿ ಫಿಲ್ ಕಂಪೋಸಿಷನ್ ಏರಿಯಾ ಕೊಟ್ಟಾದ್ಮೇಲೆ ನೋಡಿ ಫ್ರೆಂಡ್ಸ್, ಈ ಇಮೇಜನ್ನು ಇವಾಗ ಟೆಸ್ಟ್ ಎಲ್ಲಿವರೆಗೆ ಇದೆ ಫ್ರೆಂಡ್ಸ್ ಅಲ್ಲಿವರೆಗೆ ಈ ಒಂದು ಫಸ್ಟ್ ಒಂದು ಇಮೇಜನ್ನು ಲಾಂಗ್ ಆಗಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲಿವರೆಗೆ ಅಂದರೆ 5.24 ಸೆಕೆಂಡ್ ವರ್ತಿ ಈ ರೀತಿ ಅಡ್ಜಸ್ಟ್ ಮಾಡಿದಾದ್ಮೇಲೆ ನೀವು ನೆಕ್ಸ್ಟ್ ಏನು ಮಾಡ್ಕೋಬೇಕಂದ್ರೆ ಮತ್ತೆ ಅದೇ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಲೆಂಡಿಂಗ್ ಆ್ಯಂಡ್ ಅಪಾಸಿಟಿ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಈ ರೀತಿ ಇದನ್ನ ಬ್ರೈಟ್ನೆಸ್ ಸ್ವಲ್ಪ 60% ಇಟ್ಕೊಳ್ಳಿ ಫ್ರೆಂಡ್ಸ್. ನೋಡಿ 60% ಈ ರೀತಿ ಇಟ್ಕೊಂಡಾದ್ಮೇಲೆ ನೀವೇನು ಆ್ಯಡ್ ಮಾಡಿದ್ರು ಇಮೇಜನ್ನು ಈ ರೀತಿ ಅದನ್ನು ಸಾಂಗ್ ಕೆಳಗಡೆ ತೊಗೊಂಬನ್ನಿ. ಅದರ ಟೆಸ್ಟ್ ಎಲ್ಲ ಈ ರೀತಿ ಒಂದು ಸ್ವಲ್ಪ ಈ ರೀತಿ ಟೆಸ್ಟ್ ಕಾಣುತ್ತೆ. ಇಷ್ಟೆಲ್ಲ ಮಾಡ್ಕೊಂಡಾದ್ಮೇಲೆ ಇಷ್ಟೇ ಇಟ್ಕೊಂಡ್ಬಿಡಿ. ನೆಕ್ಸ್ಟ್ ನಾನು ಇದಕ್ಕೊಂದು ಬೇರೆ ಎಫೆಕ್ಟ್ ಇರುತ್ತೆ ಅಂದರೆ ಇಮೇಜ್ಗೂ ಅದನ್ನ ನೆಕ್ಸ್ಟ್ ಹೇಳ್ತೀನಿ. ಇವಾಗ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ವಿಡಿಯೋ ವಾಪಸ್ ಒಂದು ಸ್ವಲ್ಪ ಲ್ಯಾಗ್ ಆಗುತ್ತೆ. ಸೊ ಅದಕ್ಕಾಗಿ 5.24 ಸೆಕೆಂಡರಿಂದ 19.3 ಸೆಕೆಂಡ್ ಇರುತ್ತೆ. ಅಂದ್ರೆ ಬೀಡ್ ತಕ್ಕಂತೆ ಇಮೇಜಸ್ನೆಲ್ಲ ಆ್ಯಡ್ ಮಾಡ್ಬೇಕು. ಇಮೇಜನ್ನೆಲ್ಲ ನಾನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿ ಮೀಡಿಯಾದವರಿಗೆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಕ್ಲಿಕ್ ಮಾಡಿ ಫಿಲ್ ಕಂಪೋಸ್ ಏರಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬೀಟಿಗೆ ಬಂದ್ಬಿಟ್ಟು ಇಮೇಜನ್ನು ಕಟ್ ಮಾಡ್ಕೊಳ್ಳಿ. ಅದೇ ರೀತಿ ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿ ಮೀಡಿಯಾದವರಿಗೆ ನೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಕ್ಲಿಕ್ ಮಾಡಿ ಫಿಲ್ ಕಂಪೋಸ್ ಏರಿಯಾ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ಬೀಟಿಗೆ ಬಂದ್ಬಿಟ್ಟು ಇಮೇಜನ್ನು ಕಟ್ ಮಾಡ್ಕೊಳ್ತಾ ಇದೇ ರೀತಿ 19.3 ಸೆಕೆಂಡ್ ಹೊರತು ಎಲ್ಲ ಬೀಟ್ ತಕ್ಕಂತೆ ಇಮೇಜನ್ನು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫಿಲ್ ಸ್ಕ್ರೀನ್ ಮಾಡ್ಕೊಂಡು ಓಕೆ ಫ್ರೆಂಡ್ಸ್, ಈ ರೀತಿ ನೋಡಿ 19.3 ಸೆಕೆಂಡ್ ಹೊರತು ಒಂದು 25 ಇಮೇಜಸ್ ಸೆಲೆಕ್ಟ್ ಆಗ್ಬೋದು ನೋಡಿ ಫ್ರೆಂಡ್ಸ್. ಅಂದ್ರೆ 25 ಇಮೇಜ್ ಈ ರೀತಿ ಒಂದು ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್ ಎಲ್ಲಿಂತ ಅಂದ್ರೆ ನೋಡಿ ಫ್ರೆಂಡ್ಸ್ ಈ ರೀತಿ ಒಂದು 5.24 ಸೆಕೆಂಡ್ ಅಂತ 19. ಈ ರೀತಿ 3 ಸೆಕೆಂಡ್ ಹೊರತು ಈ ರೀತಿ ನಾನು ಇಮೇಜಸ್ನೆಲ್ಲ ಆ್ಯಡ್ ಮಾಡ್ಕೊಂಡಿನಿ. ನೀವು ಕೂಡ ಈ ರೀತಿ ಇಮೇಜಸ್ನೇ ಆ್ಯಡ್ ಮಾಡ್ಕೊಳ್ಳಿ. ನೀವು ನೆಕ್ಸ್ಟ್ ಏನು ಮಾಡ್ಕೋಬೇಕಂದ್ರೆ ನೋಡಿ ಫ್ರೆಂಡ್ಸ್, ನಾವು ಹೇಳ್ತೀನಿ ಫಸ್ಟಿಗೆ ಈ ರೀತಿ ಲಾಂಗ್ ಇಮೇಜ್ ಆ್ಯಡ್ ಮಾಡಿ ಅದನ್ನು ಕೆಳಗಡೆ ತೊಗೊಂಡ್ಬಿಟ್ಟು ಬ್ಲೆಂಡಿಂಗ್ ನೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಲೆಂಡಿಂಗ್ ಆ್ಯಂಡ್ ಅಪಾಸಿಟಿ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಈ ರೀತಿ ಅದನ್ನು 60% ಇಟ್ಕೊಳ್ಳಿ ಫ್ರೆಂಡ್ಸ್. ಅಂದರೆ 60% ಇಟ್ಕೊಂಡಾದ್ಮೇಲೆ ಇಷ್ಟು ವಾಪಸ್ ಇಷ್ಟೆಲ್ಲ ಒಂದು ಸ್ಟೆಪ್ ಮುಗಿತು. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಎಫೆಕ್ಟ್ಗಳು ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಇದು ಅನ್ನೋದು ರೆಡಿ ಆಗುತ್ತೆ. ಇವಾಗ ಒಂದು ಸ್ಟೆಪ್ ಬ್ಯಾಕ್ ಬಂದಾದ್ಮೇಲೆ ಇವಾಗ ಸೇಕ್ ಪ್ರಿಸೆಟನ್ನು ಓಪನ್ ಮಾಡ್ಕೊಳ್ಳಿ. ಸೇಕ್ ಪ್ರಿಸೆಟನ್ನು ಓಪನ್ ಮಾಡಿದಾದ್ಮೇಲೆ ಇವಾಗ ಈ ರೀತಿ ಒಂದು 3 ಇಮೇಜ್ ಆ್ಯಡ್ ಮಾಡಿ ಕೊಟ್ಟಿದ್ದೀನಿ. ಅಂದರೆ ಇವಾಗ ನೀವು ಏನು ಮಾಡ್ಕೋಬೇಕಂದ್ರೆ ಸಿಂಪಲ್ ಆಗಿ ಫಸ್ಟ್ ಇರೋ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಇರೋ ಇಮೇಜ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಎಫೆಕ್ಟ್ ಮೇಲೆ 3 ಡಾಟ್ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಾಪಿ ಮಾಡ್ಕೊಂಡಾದ್ಮೇಲೆ ಏನು ಮಾಡ್ಕೋಬೇಕಂದ್ರೆ ಬೀಟ್ ಮಾರ್ಕ್ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಬೀಟ್ ಮಾರ್ಕ್ ಓಪನ್ ಮಾಡಿದಾದ್ಮೇಲೆ ಇವಾಗ ಲಾಂಗ್ ಇರುವ ಒಂದು ಇಮೇಜನ್ನು ಆ್ಯಡ್ ಮಾಡ್ಕೊಂಡಿರಲ್ಲ ಫ್ರೆಂಡ್ಸ್. ಅಂದ್ರೆ ಫಸ್ಟ್ ಇರುವ ಇಮೇಜನ್ನು ಕಾಪಿ ಮಾಡ್ಕೊಂಡಾದ್ಮೇಲೆ ಇವಾಗ ಲಾಂಗ್ ಇರೋ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ 3 ಡಾಟ್ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಕೊಡಿ ಫ್ರೆಂಡ್ಸ್. ಪೇಸ್ಟ್ ಕೊಟ್ಟಾದ್ಮೇಲೆ ನಾವು ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಅಂದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಒಂದು ಫೋಟೋ ಕಾಣ್ತಾ ಇತ್ತು. ಸೊ ಹಂಗೆ ಮಾಡ್ಕೋಬೋದು ಇದೇ ಎಫೆಕ್ಟ್ ಮೇಲಿನೇ. ಜಸ್ಟ್ ನೀವು ಈ ರೀತಿ ಮಾಡ್ಕೊಂಡಾದ್ಮೇಲೆ ಈ ರೀತಿ ಬ್ಲರ್ ಆಗಿ ಬೇಕಾಗಿತ್ತು ಒಂದು ಬ್ಲರ್ ಆಗಿ ಇಷ್ಟ ಇಟ್ಕೊಂಡ್ಬಿಡಿ. ನೆಕ್ಸ್ಟ್ ನಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಕಂದ್ರೆ ನೆಕ್ಸ್ಟ್ ಅದೇ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಈ ರೀತಿ ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ವಾಪಸ್ ವಿಂಟೇಜ್
ಪ್ರಿಸೋಡ್ ಅಂತ ಈ ರೀತಿ ಒಂದು ಗ್ಲಾಸಿಸ್ ಬ್ಲರ್ ಅಂತಂದು ಆನ್ ಇದೆ. ಇದು ಒಟ್ಟು ಎಲ್ಲ ಬಂದಿದೆ. ಇದು ವಾಪಸ್ ಐಕಾನ್ ಎಲ್ಲ ಆಫ್ ಇದೆ ಫ್ರೆಂಡ್ಸ್. ಇವನ್ನೆಲ್ಲ ಐಕಾನ್ಗಳು ಆನ್ ಇಟ್ಕೊಂಡು ಕೆಳಗಡೆ ಒಂದು ವಾಪಸ್ ಗ್ಲಾಸಿಸ್ ಬ್ಲರ್ ಇದೆ ಫ್ರೆಂಡ್ಸ್. ಅದೊಂದು ಆಫ್ ಅಂದ್ರೆ ವಾಪಸ್ ಅದನ್ನೊಂದು ಚಾಲು ಇದೆ. ಅದೊಂದು ವಾಪಸ್ ಅದನ್ನೊಂದು ಈ ರೀತಿ ಐಕಾನ್ ಆಫ್ ಇಟ್ಟಿದ್ರೆ ನಿಮಗೆ ಈ ರೀತಿ ಕಾಣುತ್ತೆ. ನೆಕ್ಸ್ಟ್ ನಮಗೆ ವಾಪಸ್ ಅದೇ ಇರಲಿಲ್ಲ ಅಂದರೆ ವಾಪಸ್ ಗ್ಲಾಸಿಸ್ ಬ್ಲರ್ ಅನ್ನೋದು ಆನ್ ಮಾಡ್ಕೊಳ್ಳಿ. ಮೇಗಿಂದೆಲ್ಲ ಈ ರೀತಿ ಆಫ್ ಇಟ್ಕೊಳ್ಳಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಫ್ರೆಂಡ್ಸ್ ಆ ರೀತಿ ಮಾಡ್ಕೊಳ್ಳಿ. ಸಿಂಪಲಾಗಿ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಮತ್ತೆ ಅದೇ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಒಂದು 4 ಎಫೆಕ್ಟ್ ಇರುತ್ತೆ. ಮೇಲ್ಗಡೆ 3 ಏನು ಆನ್ ಇದು ಈ ರೀತಿ ಆಫ್ ಇರುತ್ತೆ ಫ್ರೆಂಡ್ಸ್. ಆ ರೀತಿ 3 ಅವನು ಆನ್ ಇಟ್ಕೊಂಡು ಕೆಳಗಡೆ ಒಂದು ಗ್ಲಾಸಿಸ್ ಬ್ಲರ್ ಇದೆ ಫ್ರೆಂಡ್ಸ್. ಅದೊಂದು ಇದನ್ನು ಇಟ್ಕೊಂಡು ಬಿಟ್ಟರೆ ಈ ರೀತಿ ಕಾಣುತ್ತೆ. ಜಸ್ಟ್ ನಮಗೆ ಬ್ಲರ್ ಇದು ಇಮೇಜ್ ಬೇಕಂದರೆ ಅದು ವಾಪಸ್ ಈ ರೀತಿ ಮೇಲ್ಗಡೆ 3 ಆಫ್ ಇಟ್ಕೊಂಡು ಕೆಳಗಡೆ ಆನ್ ಇಟ್ಕೊಂಡ್ಬಿಟ್ರೆ ಈ ರೀತಿ ಆಗುತ್ತೆ. ನೀವು ನೆಕ್ಸ್ಟ್ ಏನು ಮಾಡ್ಕೋಬೇಕಂದ್ರೆ 5.24 ಸೆಕೆಂಡ್ ಅಂತ ಈ ರೀತಿ ಇಮೇಜ್ ಆ್ಯಡ್ ಮಾಡ್ಕೊಂಡ್ರೆ ಪ್ಲಸ್ ಈ ಇಮೇಜಿಗೆ ಒಂದು 2 ಎಫೆಕ್ಟ್ ಇರುತ್ತೆ. ಜಸ್ಟ್ ಒಂದು ಸ್ಟೆಪ್ ಬ್ಯಾಕ್ ಬಂದಾದ್ಮೇಲೆ ಇವಾಗ ಸೇಕ್ ಎಫೆಕ್ಟ್ ಪ್ರಿಸೆಟನ್ನು ಓಪನ್ ಮಾಡ್ಕೊಳ್ಳಿ. ಸೇಕ್ ಎಫೆಕ್ಟ್ ಪ್ರಿಸೆಟನ್ನು ಓಪನ್ ಮಾಡಿದಾದ್ಮೇಲೆ ಇವಾಗ ಫಸ್ಟ್ ಇರೋ ಇಮೇಜ್ ಬಿಡಿ. ಇವಾಗ ಸೆಕೆಂಡ್ ಇರೋ ಇಮೇಜ್ ಈ ರೀತಿ ನೋಡಿ ಫ್ರೆಂಡ್ಸ್. ಈ ರೀತಿ 2 ಎಫೆಕ್ಟ್ ಇರುತ್ತೆ. ಇವಾಗ ಫಸ್ಟ್ ಇರೋ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ 3 ಡಾಟ್ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಮಾಡ್ಕೊಳ್ಳಿ. ಕಾಪಿ ಮಾಡಿದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ಕೋಬೇಕಂದ್ರೆ ಬೀಟ್ ಮಾರ್ಕ್ ಓಪನ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಈ ರೀತಿ ಬೀಟ್ ಮಾರ್ಕ್ನ ಓಪನ್ ಮಾಡಿದಾದ್ಮೇಲೆ ಮುಂದೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿದಾದ್ಮೇಲೆ ಇವಾಗ ಇಲ್ಲಿ 5.24 ಸೆಕೆಂಡಿಗೆ ಬಂದುಬಿಟ್ಟು 5.24 ಸೆಕೆಂಡ್ ಬಂದುಬಿಟ್ಟು ಈ ರೀತಿ ಫಸ್ಟ್ ಈ ರೀತಿ 5.24 ಈ ರೀತಿ ಇಮೇಜ್ ಇದೆ ಫ್ರೆಂಡ್ಸ್. ಅಂದ್ರೆ ಫಸ್ಟ್ ಇರೋ ಈ ರೀತಿ 5.24 ಸೆಕೆಂಡ್ ನೆಕ್ಸ್ಟ್ ಇರೋ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ 3 ಡಾಟ್ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಕೊಡಿ. ಅದೇ ರೀತಿ ಒಂದು ಇಮೇಜ್ ಬಿಡಿ. ನೋಡಿ ಫ್ರೆಂಡ್ಸ್ ಒಂದು ಇಮೇಜ್ ಬಿಡಿ. ನೆಕ್ಸ್ಟ್ ಇರೋ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ 3 ಡಾಟ್ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಕೊಡಿ. ಅದೇ ರೀತಿ ಒಂದು ಇಮೇಜ್ ಬಿಡಿ. ಒಂದು ಇಮೇಜ್ಗೆ ಈ ರೀತಿ ಒಂದು ಕೊನೆಯವ್ರಿಗೆ ಒಂದೊಂದು ಇಮೇಜ್ಗೆ ಗ್ಯಾಪ್ ಮಾಡ್ಕೊತ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಒಂದು ಇಮೇಜ್ ಪೇಸ್ಟ್ ಮಾಡಿದರೆ ಅಂದರೆ ಅದ್ರ ಮುಂದಿನ ಇಮೇಜ್ ಬಿಟ್ಟು ಅಂದ್ರೆ ಥರ್ಡ್ ಇರೋ ಇಮೇಜ್ಗೆ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಅಂದರೆ ಕೊನೆಯವ್ರಿಗೆ 19.3 ಸೆಕೆಂಡ್ ಇರುತ್ತೆ. ಎಲ್ಲ ಇಮೇಜ್ಗೆ ಒಂದೊಂದು ಇಮೇಜ್ ಬಿಟ್ಬಿಟ್ಟು ಎಫೆಕ್ಟನ್ನು ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡೋದು ಅಂತ ನಾನು ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿ 19.3 ಸೆಕೆಂಡ್ ಇರುತ್ತೆ. ಒಂದು ಇಮೇಜ್ ಬಿಟ್ಟು ಒಂದೊಂದು ಇಮೇಜ್ಗೆ ಈ ರೀತಿ ಪೇಸ್ಟ್ ಮಾಡಿದಾದ್ಮೇಲೆ ಇವಾಗ ಒಂದೊಂದು ಇಮೇಜು ಈ ರೀತಿ ಗ್ಯಾಪ್ನಲ್ಲಿ ಇರುತ್ತೆ. ಇದಕ್ಕೆ ಎಫೆಕ್ಟು ಸೆಕೆಂಡ್ ಎಫೆಕ್ಟ್ನಲ್ಲಿ ಇರುತ್ತೆ, ಥರ್ಡ್ ಎಫೆಕ್ಟ್ನಲ್ಲಿ ಇರುತ್ತೆ. ಇವಾಗ ಒಂದು ಸ್ಟೆಪ್ ಬ್ಯಾಕ್ ಬಂದಾದ್ಮೇಲೆ ಇವಾಗ ಸೇಕ್ ಎಫೆಕ್ಟ್ ಪ್ರಿಸೆಟನ್ನು ಓಪನ್ ಮಾಡ್ಕೊಳ್ಳಿ. ಸೇಕ್ ಎಫೆಕ್ಟ್ ಪ್ರಿಸೆಟನ್ನು ಓಪನ್ ಮಾಡಿದಾದ್ಮೇಲೆ ಇವಾಗ ಒಂದನೇದು ಇಮೇಜ್ ಬಿಡಿ, 2ನೇದು ಇಮೇಜ್ ಬಿಡಿ. ಅಂದರೆ ಥರ್ಡ್ ಇರೋ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ 3 ಡಾಟ್ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಮಾಡ್ಕೊಳ್ಳಿ. ಕಾಪಿ ಮಾಡಿದಾದ್ಮೇಲೆ ಇವಾಗ ಒಂದು ಸ್ಟೆಪ್ ಬ್ಯಾಕ್ ಬಂದು ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್ ಈ ರೀತಿ ಬೀಟ್ ಮಾರ್ಕ್ನ ಓಪನ್ ಮಾಡಿದಾದ್ಮೇಲೆ ಮುಂದೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿದಾದ್ಮೇಲೆ ನೋಡಿ ಫ್ರೆಂಡ್ಸ್ ಇವಾಗ ಫಸ್ಟ್ ಇರೋ ಇಮೇಜ್ ಬಿಡಿ. ಅಂದರೆ ಸೆಕೆಂಡ್ ಇರುವ 6.10 ಸೆಕೆಂಡ್ ಇರುತ್ತೆ. ಸೆಕೆಂಡ್ ಇರೋ ಇಮೇಜನ್ನು ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ 3 ಡಾಟ್ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಕೊಡಿ. ಅದೇ ರೀತಿ ಒಂದೊಂದು ಇಮೇಜ್ಗೆ ಏನು ಗ್ಯಾಪ್ನಲ್ಲಿ ಇದೇನು ಇಮೇಜ್ ಎಫೆಕ್ಟ್ ಏನು ಉಳಿದಿತ್ತಲ್ಲ ಫ್ರೆಂಡ್ಸ್ ಆ ಒಂದು ಇಮೇಜ್ಗೆಲ್ಲ ಈ ಒಂದು ಎಫೆಕ್ಟನ್ನು ಪೇಸ್ಟ್ ಮಾಡ್ತಾ ಹೋಗಿ ನೋಡಿ ಫ್ರೆಂಡ್ಸ್. ಈ ರೀತಿ ಅಂದರೆ ಒಂದೊಂದು ಇಮೇಜ್ಗೆ ಗ್ಯಾಪ್ನಲ್ಲಿತ್ತು ಅದು ಸೋ ಕಾರಣ ಈ ರೀತಿ ನೋಡಿ ಒಂದು ಇಮೇಜ್ ಬಿಟ್ಟು ಒಂದು ಇಮೇಜ್ ಇಲ್ಲಿ ಕೂಡ ಅದೇ ಪ್ರೊಸೆಸಿಂಗ್ ಫಾಲೋ ಮಾಡಿ. ಅಂದರೆ ಒಂದು ಇಮೇಜ್ ಬಿಡಿ, ಒಂದು ನೆಕ್ಸ್ಟ್ ಇರೋ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ 3 ಡಾಟ್ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಕೊಡಿ. ಅದೇ ರೀತಿ ಒಂದು ಇಮೇಜ್ ಬಿಡಿ, ನೆಕ್ಸ್ಟ್ ಇರೋ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಪೇಸ್ಟ್ ಎಫೆಕ್ಟ್ ಕೊಡಿ ಫ್ರೆಂಡ್ಸ್. ಇದೇ ರೀತಿ 19.3 ಸೆಕೆಂಡ್ ಲಾಸ್ಟ್ ಇರೋ ಇಮೇಜ್ ಎಂಡ್ ಅಂದ್ರೆ ಫಸ್ಟ್ ಇರೋ ಎಂಡ್ ಆಗಿರುತ್ತೆ. ಇಲ್ಲೇನು ಅದ್ರ ಹಿಂದ್ಗಡೆ ಏನು ಒಂದು ಇಮೇಜ್ ಉಳಿದಿರಲ್ಲ ಫ್ರೆಂಡ್ಸ್. ಒಂದು ಇಮೇಜ್ ತನಕ ಈ ಒಂದು ಎಫೆಕ್ಟು ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಮಾಡ್ಕೊಂಡಾದ್ಮೇಲೆ ನಿಮ್ಮ ಕ್ರಿಯೇಷನ್ ಲೋಗೋ ಸೆಟ್ ಮಾಡ್ಕೊಂಡು ಸೆಟ್ಟಿಂಗ್ ಪಕ್ಕ ಎಕ್ಸ್ಪರ್ಟ್ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು 1080 ಸಪೋರ್ಟ್ ಆದರೆ 1080 ಮಾಡ್ಕೊಳ್ಳಿ. ವಾಪಸ್ 720 ಆದರೆ 720 ಸಪೋರ್ಟ್ ಆದರೆ 720 ಮಾಡ್ಕೊಂಡ್ಬಿಟ್ಟು ಇದು ಅನ್ನೋದು ಎಕ್ಸ್ಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು 100% ಆದ್ಮೇಲೆ ನಿಮಗೆ ಲೆಫ್ಟ್ ಸೈಡಿಗೆ ಬಂದುಬಿಟ್ಟು ಸೇವ್ ಮಾಡ್ಕೊಂಡು ನಿಮಗೆ ಎಲ್ಲರಿಗೆ HD ಕ್ವಾಲಿಟಿಯಾಗಿ ಸೇವ್ ಇರುತ್ತೆ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.